ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 36ನೇ ವಾಕ್ಯ. ಆಗ ಯೆಹೋವನ ದೂತನು ಹೊರಟು ಬಂದು ಅಶ್ಶೂರ್ಯರ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಇದು ನಮಗೆಲ್ಲ ಗೊತ್ತಿರುವಂತಹ ಒಂದು ಸಂಗತಿಯಾಗಿದೆ. ಅರಸನಾದ ಹಿಜ್ಕೀಯನ ಆಳ್ವಿಕೆಯ ಸಮಯದಲ್ಲಿ, ಆ ಸಮಯದಲ್ಲಿ ಅಶ್ಶೂರದ ಅರಸನಾದಂತಹ ಸನ್ಹೇರೀಬನು ಬಂದು ಈ ಯಹೂದದ ಎಲ್ಲ ಕೋಟೆ ಕೊತ್ತಲುಗಳ ಪಟ್ಟಣಗಳನ್ನು ಏನು ಮಾಡ್ತಾನೆ, ಸ್ವಾಧೀನ ಮಾಡ್ಕೊಳ್ತಾನೆ. ಅರಸನು ಲಾಕೀಷ್ನಿಂದ ಬರ್ತಾನೆ. ಬಂದು ಈ ಇಸ್ರಾಯೇಲ್ರನ್ನು ಮುತ್ತಿಗೆ ಹಾಕಿ ಅವರು ಬಹಳ ಕಷ್ಟದಲ್ಲಿ ಸಿಕ್ಕಾಕ್ಕೊಳ್ತಾರೆ. ನಂತರ ರಬ್ಷಾಕೆ ಆ ಜನರಿಗೆ ಹೇಳ್ತಾರೆ, ನೀವು ಹಿಜ್ಕೀಯನನ್ನು ನಂಬಬೇಡಿ, ನಮ್ಮ ರಾಜ ದೊಡ್ಡ ರಾಜ, ನಿಮ್ಮ ರಾಜ ಹಿಜ್ಕೀಯನ ಕೈಯಲ್ಲಿ ಜಾಸ್ತಿ ಶಕ್ತಿ ಇಲ್ಲ, ನಮ್ಮ ಹತ್ರ ಶಕ್ತಿ ಇದೆ. ನಮ್ಮ ರಾಜನಾದ ಸನ್ಹೇರೀಬ ಯಾರು ಗೊತ್ತಾ, ಅವನು ಪವರ್ಫುಲ್ ಆದಂತಹ ವ್ಯಕ್ತಿ. ಆದ್ದರಿಂದ ನೀವು ಸರೆಂಡರ್ ಆದರೆ, ಶರಣಾಗತರಾದರೆ ನೀವು ಬದುಕ್ತೀರಾ. ನೀವು ಸರೆಂಡರ್ ಆಗಲಿಲ್ಲ ಅಂದರೆ ನಿಮ್ಮನ್ನು ಸಾಯಿಸಿಬಿಡ್ತೀವಿ. ಆದ್ದರಿಂದ ನೀವು ನನ್ನ ಮಾತನ್ನು ಕೇಳಿ ನಮ್ಮ ಕಡೆ ಬನ್ನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆ ಸಮಯದಲ್ಲಿ ನಿಮ್ಮ ದೇವರನ್ನು ನಂಬಿಕೊಂಡಿದ್ದೀರಾ ಅಂತ ಹೇಳಿ ಹಿಜ್ಕೀಯ ಹೇಳ್ತಾನೆ. ಆದರೆ ಇಲ್ಲ, ನಿಮ್ಮ ದೇವ್ರ ಕೈಯಲ್ಲಿ ಶಕ್ತಿ ಇಲ್ಲ. ಈ ರೀತಿ ಅನೇಕ ಮಾತುಗಳನ್ನು ಹೇಳಿ ಜನರನ್ನು ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಸ್ಟೇಜ್ಗೆ ತಗೊಂಡೋಗ್ತಾನೆ. ಆಗ ಅಲ್ಲಿರುವಂತಹ ವ್ಯಕ್ತಿಗಳು ರಬ್ಷಾಕೆಗೆ ಹೇಳ್ತಾನೆ, ನೀನು ನಮಗೆ ಹೇಳೋದನ್ನು ಹೇಳಪ್ಪ, ನಮ್ಮ ಭಾಷೆ ಅರಾಮ್ಯ ಭಾಷೆಯಲ್ಲಿ ಮಾತಾಡು, ನಮಗೆ ಗೊತ್ತಾಗುತ್ತೆ, ಯೂದಾಯದಲ್ಲಿ ಹೇಳ್ಬೇಡ, ಯಾಕೆಂದರೆ ಜನರು ಕಳವಳಗೊಂಡ್ಬಿಡ್ತಾರೆ. ನಮಗೆ ಹೇಳು ನಿಮ್ಮ ಭಾಷೆಯಲ್ಲಿ ಹೇಳು, ಅರಾಮ್ಯ ಭಾಷೆಯಲ್ಲಿ, ನಮ್ಗೆ ಅರ್ಥ ಆಗುತ್ತೆ, ಅದು ಏನು ಹೇಳ್ತೀಯ ಹೇಳು. ಆದರೆ ಇವರು ಹೇಳ್ತಾನೆ, ಇವನು ರಬ್ಷಾಕೆ ಹೇಳ್ತಾನೆ, ಇಲ್ಲ, ನಾನು ನಿಮ್ಮ ಹತ್ರ ಹೇಳಕ್ಕೆ ಬಂದಿಲ್ಲ, ನಾನು ಜನರಿಗೆ ಹೇಳಕ್ಕೆ ಬಂದಿದ್ದೀನಿ, ನಾನು ಯೂದಾಯದಲ್ಲೇ ಮಾತಾಡ್ತೀನಿ. ಅವರು ನಿನ್ನನ್ನು ನಂಬಿದ್ರೆ ಅವರು ಸ್ವಂತ ಮಲವನ್ನೇ ತಿನ್ನಬೇಕಾಗುತ್ತೆ. ಈ ರೀತಿ ಅನೇಕ ಮಾತುಗಳನ್ನ ಹೇಳಿದಾಗ 37ನೇ ಅಧ್ಯಾಯದ ಆರಂಭದಲ್ಲಿ ಹಿಜ್ಕೀಯನು ತನ್ನ ಬಟ್ಟೆಗಳನ್ನು ಹರ್ಕೊಂಡು ಗೋಣಿ ತಟ್ಟನ್ನು ಕಟ್ಕೊಂಡು ದೇವರ ಆಲಯಕ್ಕೆ ಹೋಗ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಬಂದಾಗ, ವಿರೋಧಗಳು ಹೆಚ್ಚಾದಾಗ ನಮಗಿರುವಂಥ ಆಶ್ರಯ ದೇವರ ಸನ್ನಿಧಿ ಅನ್ನೋದನ್ನು ಮರಿಬಾರ್ದು. ದೇವರ ಸನ್ನಿಧಾನನೇ ನಮಗಿರೋದು ಆಶ್ರಯ, ಬೇರೆ ಯಾವ ಆಶ್ರಯ ಇಲ್ಲ. ಹಿಜ್ಕೀಯನಿಗೆ ಒಂದು ವಿಷಯ ಗೊತ್ತಾಯಿತು, ಅರಾಮ್ಯ ಸೈನ್ಯ ಬಂದುಬಿಟ್ಟಿದೆ ಇಲ್ಲಿ, ಅಥವಾ ಅಶ್ಶೂರದ ಸೈನ್ಯ ಬಂದುಬಿಟ್ಟಿದೆ ಇಲ್ಲಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವನಿಗಿರೋಂಥ ಒಂದೇ ಒಂದು ಆಪ್ಷನ್, ರಾಜನ ಬಳಿಗೆ ಹೋಗುವಂಥದ್ದು. ನಿನ್ನ ಜೀವಿತದ ವೇದನೆಯಲ್ಲಿ, ನಿನ್ನ ಜೀವಿತದ ಕಷ್ಟದಲ್ಲಿ, ನಿನ್ನ ನಿರಾಶೆಯಲ್ಲಿ, ನಿನ್ನ ಇಕ್ಕಟ್ಟಿನ ಸಮಯದಲ್ಲಿ ನಿನಗಿರುವಂಥ ಒಂದೇ ಆಪ್ಷನ್ ದೇವರ ಸನ್ನಿಧಿ ಅನ್ನೋದನ್ನು ಮರಿಬಾರ್ದು. ದೇವರ ಸನ್ನಿಧಾನದಲ್ಲಿ ಈ ಹಿಜ್ಕೀಯನು ಹೋಗಿ ಆ ಪತ್ರವನ್ನು ತೆಗೆದಿಕ್ತಾನೆ. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅವನು ಹೇಳುವಂಥ ಒಂದು ಮಾತು ಏನು ಗೊತ್ತಾ, ಹೆರಿಗೆಯ ಕಾಲ ಬಂದದೆ, ಆದರೆ ಇರುವುದಕ್ಕೆ ಬಲ ಸಾಲದು. ಅವನು ಹೇಳ್ತಾನೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಈಗೇನು ಮಾಡಬೇಕು, ಯುದ್ಧ ಮಾಡಲೇಬೇಕಾಗಿದೆ, ಆದರೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಆ ಲೆಟ್ರನ್ನು ಹಿಜ್ಕೀಯನು ಆ 37-14 ಓದ್ತೆ. ಆ ದೂತರು ತಂದ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಅದನ್ನು ಯೆಹೋವನ ಮುಂದೆ ತೆರೆದಿಡ್ತಾನೆ. ದೇವ್ರ ಮುಂದೆ ಓಪನ್ ಮಾಡಿಕ್ತಾನೆ. ಸ್ವಾಮಿ, ನೀವೇ ಓದಿ ನೋಡಿ, ಏನು ಬರೆದಿದ್ದಾರೆ ನೋಡಿ. ನಿನ್ನನ್ನು ಹೀಯಾಳಿಸ್ತಾ ಇದ್ದಾರೆ, ನನ್ನನ್ನು ಹೀಯಾಳಿಸ್ತಾ ಇದ್ದಾರೆ, ಜನರನ್ನು ಹೀಯಾಳಿಸ್ತಾ ಇದ್ದಾರೆ, ನಮಗೆ ಬಲ ಇಲ್ಲ ಅಂತ ಹೇಳ್ತಾರೆ, ನಿಮ್ಮ ಹತ್ರ ಬಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ನಮ್ಮ ಮೇಲೆ ಕರುಣೆ ತೋರಪ್ಪ, ಸ್ವಾಮಿ ನಮಗೆ ಪರಿಹಾರ ಕೊಡು. ಅವರು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆಂಬ ಒಂದು ನಂಬಿಕೆ ನಮ್ಮಲ್ಲಿ ಉಂಟಾಗಬೇಕು. ಹಿಜ್ಕೀಯನಲ್ಲಿ ಒಂದು ನಂಬಿಕೆ ಇತ್ತು, ನಾನು ಆಲಯಕ್ಕೆ ಹೋದರೆ ಅದಕ್ಕೊಂದು ಪರಿಹಾರ ಇದೆ, ಆಲಯಕ್ಕೆ ಹೋದರೆ ಅದಕ್ಕೊಂದು ಬಿಡುಗಡೆ ಇದೆ. ಈ ದಿವಸ ನಂಬಿಕೆಯಿಂದ ನೀನು ದೇವರ ಮುಖವನ್ನು ನೋಡೋದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಪರಲೋಕದ ಒಬ್ಬ ದೇವರಿದ್ದಾನೆ. ಈ ಸಮಯದಲ್ಲಿ ಈ ಯೆಶಾಯನ ಮೂಲಕ ದೇವರ ಒಂದು ಆಲೋಚನೆ ಹಿಜ್ಕೀಯನಿಗೆ ಬರ್ತದೆ. ನೀನು ನಿರಾಶೆ ಪಡಬೇಡ, ನೀನು ದೇವರ ಮೇಲೆ ಭರವಸೆ ಇಟ್ಟಿದ್ದರಿಂದ ದೇವರು ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ಅವನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟರು. ಯೆಶಾಯನ ಮೂಲಕವಾಗಿ ದೇವರು ಮಾತಾಡ್ತಾ ಇದ್ದಾರೆ, ಇಲ್ಲ
ಅವನ ವಾಕ್ಯವನ್ನು ನಾವು ನೋಡ್ತೇವೆ 34ನೇ ವಾಕ್ಯದಲ್ಲಿ 33ನೇ ವಾಕ್ಯದಲ್ಲಿ, ಆತನು ಅಶ್ಶೂರದ ಅರಸನನ್ನು ಕುರಿತು, ಅವನು ಪಟ್ಟಣವನ್ನು ಸಮೀಪಿಸುವುದಿಲ್ಲ, ಬಾಣವನ್ನೆಸೆಯುವುದಿಲ್ಲ, ಗುರಾಣಿ ಹಿಡಿದಿರನ್ನು ಕಳುಹಿಸುವುದಿಲ್ಲ, ಅದನ್ನು ಬಿಡಿಸೋಕ್ಕೋಸ್ಕರ ಅದರ ಎದುರಾಗಿ ಮಣ್ಣಿನ ದಿಬ್ಬವನ್ನು ಮಾಡುವುದಿಲ್ಲ, ಅವನು ಬಂದ ದಾರಿಯಿಂದಲೇ ಹಿಂದಿರುಗಿ ಹೋಗ್ತಾನೆ. ಯೆಶಾಯನ ಮೂಲಕ ದೇವರು ಹೇಳ್ತಾರೆ, ಏನೂ ನಡೆಯಲ್ಲ. ಅವನು ಟ್ರೈ ಮಾಡ್ತಾ ಇದ್ದಾನೆ, ಅವನು ಪವರ್ಫುಲ್ಲೇ, ಬಟ್ ರಾಜನ ಆರ್ಡರ್ ಅವನೇನೂ ಮಾಡಲ್ಲ, ಏನೂ ಮಾಡೋಕ್ಕಾಗಲ್ಲ. ಸಮಯದಲ್ಲಿ ನಾವು ನೋಡ್ತೇವೆ. ಹಾಗೆ ಇದ್ದಾಗ ಹಾಗಾದರೆ ಮತ್ತೆ ಇನ್ನೇನು ಆಗಬಹುದು ನೋಡಿದಾಗ 36ನೇ ವಾಕ್ಯ ಹೇಳ್ತದೆ, ಯೆಹೋವನ ದೂತನ ಎಂಟ್ರಿ ಆಗ್ತಾ ಇದೆ. ನಿನ್ನ ಜೀವಿತದ ವೇದನೆಯ ಮಧ್ಯದಲ್ಲಿ, ನಿನ್ನ ಬಲಹೀನತೆಯ ಮಧ್ಯದಲ್ಲಿ, ನೀನು ಬಲಹೀನನು, ನನ್ನ ಕೈಯಲ್ಲಿ ಆಗಲ್ಲ ಅಂತ ನೀನು ದೇವರ ಸಲ ಒಪ್ಪಿಸಿಕೊಡೋದಾದರೆ ಯೆಹೋವನ ದೂತನು ಎಂಟ್ರಿ ಆಗ್ತಾನೆ. ನಿನ್ನ ಲೈಫಲ್ಲಿ ಬರ್ತಾನೆ, ನಿನ್ನ ಸಮಸ್ಯೆಯಲ್ಲಿ ಇಳಿದು ಬರ್ತಾನೆ, ನಿನ್ನ ಇಕ್ಕಟ್ಟಲ್ಲಿ ಇಳಿದು ಬರ್ತಾನೆ. ಆತನು ಬಂದು ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾನೆ. 1,85,000 ಜನರನ್ನು ಹತಿಸುವುದರ ಮೂಲಕ ದೊಡ್ಡ ಜಯವನ್ನು ಹಿಜ್ಕೀಯನಿಗೆ ಕೊಟ್ಟಿದ್ರೆ, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸು, ಆ ದೇವರ ಮುಖವನ್ನು ನೋಡು, ಆ ದೇವರು ನಿನಗಾಗಿ ಕಾರ್ಯ ಮಾಡ್ತಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೇ, ಮತ್ತೊಂದು ಆವೃತ್ತಿ ಬಂದಿದ್ದೇವಪ್ಪ. ವೇದನೆಯಲ್ಲಿ, ನಿರಾಶೆಯಲ್ಲಿ, ದುಃಖದಲ್ಲಿ, ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿರೋದು ನಿನ್ನ ಮಕ್ಕಳಿಗಾಗಿ ನಿನ್ನ ದೂತನನ್ನು ಕಳುಹಿಸಪ್ಪ. ಆ ದೂತನು ಇಳಿದು ಬಂದು ಅವರಿಗಾಗಿ ಅದ್ಭುತವನ್ನು ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀನು ಜಯವನ್ನು ಕೊಡುವಂಥ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.